ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಹಾಗೂ ಯೂನಿಕೇರ್ ಡಯಾಗ್ನೋಸ್ಟಿಕ್ ಸೆಂಟರ್, ಅಪೋಸಿಟ್ ಕಂಟೋಜಿ ಸೂಪರ್ ಬಜಾರ್, ಕೂಬಾ ಪ್ಲಾಟ್, ಕೋರ್ಟ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿಶ್ವದ ಅಗ್ರ ಐಸಿಟಿ ಕಂಪನಿಗಳಲ್ಲಿ ಒಂದಾಗಿರುವ ಏಸರ್ ಕಂಪನಿಯು ಕಲಬುರಗಿ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಏಸರ್ ಮಾಲ್ ಆರಂಭವಾಗಿದೆ. ಜನರ ಅಗತ್ಯಕ್ಕೆ ತಕ್ಕಂತೆ ಏಸರ್ ಕಂಪನಿಯ ಎಲ್ಲಾ ಬಗೆಯ ಉತ್ಪನ್ನಗಳಾದ ಕಂಪ್ಯೂಟರ್, ಲ್ಯಾಪ್ಟಾಪ್, ಡೆಸ್ಕ್ಟಾಪ್ ದೊರೆಯಲಿವೆ. ಮೈಕ್ರೋ ಟಚ್ ಕಂಪ್ಯೂಟರ್ಸ್, ಹಾರ್ಡ್ ಡಿಸ್ಕ್, ಸಿಪಿಯು, ಮದರ್ ಬೋರ್ಡ್, ರ್ಯಾಮ್, ಕೀಬೋರ್ಡ್, ಮೌಸ್, ಸ್ಪೀಕರ್ಸ್, ಯುಪಿಎಸ್, ಕ್ಯಾಬಿನೆಟ್, ವೆಬ್ ಕ್ಯಾಮೆರಾ, ಪೆನ್ ಡ್ರೈವ್, ಗ್ರಾಫಿಕ್ ಕಾರ್ಡ್ ಪ್ರೊಜೆಕ್ಟರ್, ಇಂಕ್ಜೆಟ್ ಅಂಡ್ ಲೇಸರ್ ಪ್ರಿಂಟರ್, HP, ಎಪ್ಸಾನ್, ಕೆನಾನ್, ಬ್ರದರ್ಸ್ ಸೇರಿದಂತೆ ಇನ್ನಿತರೆ ಉತ್ಪನ್ನಗಳು ಈ ಎಲ್ಲವನ್ನ ಒಂದೇ ಸೂರಿನಡಿ ಗ್ರಾಹಕರು ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ SR ಎಂಬಸಿ ಶಾಪ್ ಸಂಖ್ಯೆ 16, ಕೆಳಮಹಡಿ, PDA ಇಂಜಿನಿಯರಿಂಗ್ ಕಾಲೇಜ್ ರಸ್ತೆ, ಐವನ್ ಶಾಹಿ, ಕಲಬುರಗಿ. ಸೆಲ್ ನಂಬರ್ 9448066586. Unicare Diagnostic Center, Quality Care Beyond Excellence. Unicare Diagnostic Center, opposite Kantoji Super Bazaar, Kuba Plot, Court Road, Kalburgi. Contact 8496
825555 08472 251555. ನಮಸ್ಕಾರ. ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಅವಮಾನ ಮಾಡಿರುವ ರಾಯಚೂರ ನ್ಯಾಯಾಧೀಶರ ವಿರುದ್ಧ ಕಲಬುರಗಿಯಲ್ಲಿ ವಕೀಲರಿಂದ ಪ್ರತಿಭಟನೆ. 3 ಕೃಷಿ ಕಾಯ್ದೆ ಹಿಂಪಡೆಯುವಂತೆ ರೈತರು ನಡೆಸಿದ್ದ ಪ್ರತಿಭಟನೆ ವೇಳೆ ರೈತರ ಮೇಲೆ ದಾಖಲಿಸಿದ್ದ ಪ್ರಕರಣಗಳನ್ನು ಇದುವರೆಗೂ ಹಿಂಪಡೆಯದ ಕೇಂದ್ರ ಸರ್ಕಾರದ ವಿರುದ್ಧ ಸಂಯುಕ್ತ ಹೋರಾಟ ಕರ್ನಾಟಕ ಪ್ರತಿಭಟನೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಅವಮಾನ ಮಾಡಿರುವ ರಾಯಚೂರಿನ ಜಿಲ್ಲಾ ನ್ಯಾಯಾಧೀಶರ ದುಷ್ಕೃತ್ಯ ಖಂಡಿಸಿ ದಲಿತ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ನಡೆದ ಬೃಹತ್ ಪ್ರತಿಭಟನಾ ಮೆರವಣಿಗೆ. ಈಗ ವಾರ್ತೆಗಳ ವಿವರ. ರಾಯಚೂರು ನ್ಯಾಯಾಧೀಶರಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅಪಮಾನ ಪ್ರಕರಣ ಖಂಡಿಸಿ ಗುಲ್ಬರ್ಗಾ ನ್ಯಾಯವಾದಿಗಳ ಸಂಘ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಪ್ರತಿಭಟಿಸಿತು. ಬಳಿಕ ಜಿಲ್ಲಾಧಿಕಾರಿ ಅವರಿಗೆ ವಕೀಲರು ಮನವಿ ಪತ್ರ ಸಲ್ಲಿಸಿದರು. ರಾಯಚೂರು ನ್ಯಾಯಾಧೀಶರಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅಪಮಾನ ಪ್ರಕರಣ ಖಂಡಿಸಿ ನಡೆಯುತ್ತಿದ್ದ ಪ್ರತಿಭಟನೆ ವೇಳೆ ಕಲಬುರಗಿ ನಗರದ ನ್ಯಾಯಾಲಯದ ವಕೀಲರ ಮಧ್ಯೆ ಜಿಲ್ಲಾಧಿಕಾರಿಗಳ ಮನವಿ ನೀಡುವ ವಿಚಾರದಲ್ಲಿ ಮಾತಿನ ಚಕಮಕಿ ನಡೆದಿದೆ. ಒಂದೊಂದು ತಾಸು ವೇಟ್ ಮಾಡ್ಬೇಕಂದ್ರೆ ಯಾವ ಡಿಸಿ ಕಚೇರಿಯ ಮುಂದೆ ನಡೆಯುತ್ತಿದ್ದ ಪ್ರತಿಭಟನೆ ವೇಳೆ ಕೆಲ ವಕೀಲರು ಡಿಸಿಯವರು ಸ್ಥಳಕ್ಕೆ ಬಂದು ಮನವಿ ಪತ್ರ ಸ್ವೀಕರಿಸಬೇಕು ಎಂದು ಪಟ್ಟು ಹಿಡಿದ್ರೆ ಕೆಲ ವಕೀಲರು ಬೇಡ, ಡಿಸಿ ಕಚೇರಿಗೆ ಹೋಗಿ ಮನವಿ ಪತ್ರ ಕೊಡೋಣ ಅಂತ ತಗಾದೆ ತೆಗೆದಿದ್ದ ವೇಳೆ ಸ್ಥಳಕ್ಕೆ ಪೊಲೀಸರು ಬಂದು ಪರಿಸ್ಥಿತಿ ತಿಳಿಗೊಳಿಸಿದ್ರು. ಬಳಿಕ ಜಿಲ್ಲಾಧಿಕಾರಿ ಅವರಿಗೆ ಡಿಸಿ ಕಚೇರಿ ಮುಂದೆ ಮನವಿ ಪತ್ರ ಸಲ್ಲಿಸಿದರು. ರಾಯಚೂರಿನಲ್ಲಿ ಜನವರಿ 26ರಂದು ಧ್ವಜಾರೋಹಣ ಸಂದರ್ಭದಲ್ಲಿ ಅಲ್ಲಿನ ಜಿಲ್ಲಾ ನ್ಯಾಯಾಧೀಶರು ಮಾಡಿರುವ ತಪ್ಪಿಗೆ ನ್ಯಾಯಾಂಗದಡಿ ತಕ್ಕ ಶಿಕ್ಷೆಯಾಗಬೇಕು ಎಂದು ಬಾರ್ ಕೌನ್ಸಿಲ್ ಅಧ್ಯಕ್ಷ ರಾಜ್ಕುಮಾರ್ ಮಾತನಾಡಿದರು. ನನಗೆ ಮೊನ್ನೆ SC/ST ಅಸೋಸಿಯೇಷನ್ ಕಡೆಯಿಂದ ಒಂದು ಮನವಿ ಬಂದಿದ್ದ ಮೇಲೆ ನಾನು ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ ಮಾಡಿಕೊಂಡು ನಾವು ಇವತ್ತು ಆನರಬಲ್ ಹಿಸ್ ಎಕ್ಸಲೆನ್ಸಿ ಗವರ್ನರ್ಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಥ್ರೂ ಡೆಪ್ಟಿ ಕಮಿಷನರ್ ಒಂದು ರೆಸಲ್ಯೂಷನ್ ಕೊಡ್ತಾ ಇರ್ತೀವಿ. ರೆಸಲ್ಯೂಷನ್ ಏನಂದರೆ 26ನೇ ತಾರೀಕು ನಡೆದಂಥ ಘಟನೆ ರಾಯಚೂರು ಡಿಸ್ಟ್ರಿಕ್ಟ್ ಬಾರ್ ಅಸೋಸಿಯೇಷನ್ದಲ್ಲಿ ಅಂಬೇಡ್ಕರ್ ಅವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಫೋಟೋ ಏನು ಫ್ಲ್ಯಾಗ್ ಹೋಸ್ಟಿಂಗ್ ಟೈಮ್ನಾಗ ಇಟ್ಟಿರು, ಅದನ್ನು ತೆಗೆದು ನಾ ಫ್ಲ್ಯಾಗ್ ಹೋಸ್ಟಿಂಗ್ ಮಾಡ್ತೀನಿ ಅಂತ ಅವ್ರು ಡಿಮ್ಯಾಂಡ್ ಮಾಡ್ಕೊಂಡು ಏನು ಅದನ್ನು ತೆಗೆಸಿದ್ರು. ಆ ಇನ್ಸಿಡೆಂಟ್ ವಿರುದ್ಧ ನಾವು ಈ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಅದೇ ರೀತಿ 1 ಗಂಟೆಗೆ ಹೈಕೋರ್ಟಿಗೆ ಹೋಗಿ ನಾವು ARG ಮುಖಾಂತರ ಹಿಸ್ ಲಾರ್ಡ್ಶಿಪ್ ಚೀಫ್ ಜಸ್ಟಿಸ್ ಅವರಿಗೆ ಮತ್ತು ನಮ್ಮ ಅಡ್ಮಿನಿಸ್ಟ್ರೇಟಿವ್ ಜಡ್ಜ್ ಅವರಿಗೂ ನಾವು ಕೊಡ್ತಾ ಇದ್ದೇವೆ ಮನವಿ. ಏನಂದರೆ ಅದು ಏನು ಆಗಿದೆ ಅಲ್ಲಿ ಅದನ್ನು ತನಿಖೆ ಮಾಡಿ ಅದಕ್ಕೆ ಆರೋಪ ಅಂದರೆ ಯಾರು ತಪ್ಪಿಸ್ತಿದ್ದಾರೆ, ಜಡ್ಜ್ ಇರ್ಬೋದು, ಕ್ಲರ್ಕ್ ಇರ್ಬೋದು, ಯಾರೇ ಇರ್ಬೋದು, ಆ ಘಟನೆಗೆ ಇನ್ಕ್ವೈರಿ ಮಾಡಿ ಆದಷ್ಟು ಜಲ್ದಿ ನೀವೇನದ ಅವ್ರಿಗೆ ವಜಾಗೊಳಿಸ್ರಿ, ಆ್ಯಕ್ಷನ್ ತೊಗೋರಿ ಅಂಥೇಳಿ ನಾವು ರಿಕ್ವೆಸ್ಟ್ ಮಾಡ್ತಾಯಿದ್ದೀವಿ.
ಗಣರಾಜ್ಯೋತ್ಸವ ವೇಳೆ ರಾಯಚೂರು ಜಿಲ್ಲಾ ನ್ಯಾಯಾಧೀಶ ಮಲ್ಲನಗೌಡ ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಮಾಡಿರುವ ಅವಮಾನವನ್ನ ವಕೀಲರ ಸಂಘ ಉಗ್ರವಾಗಿ ಖಂಡಿಸುತ್ತದೆ. ತಪ್ಪಿತಸ್ಥ ನ್ಯಾಯಾಧೀಶರಿಗೆ ಕಠಿಣ ಶಿಕ್ಷೆ ನೀಡಬೇಕೆಂದು SC/ST ವಕೀಲರ ಸಂಘದ ಅಧ್ಯಕ್ಷ ಶಾಂತೂರ್ ಎಂ ಬಡ್ಗೇರ್ ಆಗ್ರಹಿಸಿದರು. 26ನೇ ತಾರೀಕಿನಂದು ಗಣರಾಜ್ಯೋತ್ಸವ ದಿನದಂದು ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಆ ಸಮಾರಂಭದಿಂದ ತೆರವುಗೊಳಿಸಿ ಅಲ್ಲಿನ ಜಿಲ್ಲಾ ನ್ಯಾಯಾಧೀಶರಾದಂಥ ಮಲ್ಲನಗೌಡ ಪಾಟೀಲ್ ಎನ್ನುವ ವ್ಯಕ್ತಿ ಜಾತೀಯತೆ ಮಾಡಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತ್ಯೇಕ ಮಾಡಿ ಗಣರಾಜ್ಯೋತ್ಸವ ಆಚರಿಸ್ತಾರೆ. ಈ ಒಂದು ಅವರು ಮಾಡದಂಥ ಕೃತ್ಯಕ್ಕೆ ನಾವು ಜಿಲ್ಲಾ ವಕೀಲರ ಸಂಘದ ವತಿಯಿಂದ ಮತ್ತು SC/ST ವಕೀಲರ ಸಂಘದ ಖಂಡನೆ ಮಾಡ್ತೇವೆ. ಇವತ್ತಿನ ಮನವಿ ಮುಖಾಂತರ ಅವರನ್ನು ಕೂಡಲೇ ಕಾನೂನು ಸೂಕ್ತ ಕ್ರಮ ಜರುಗಿಸಬೇಕು, ಅವರನ್ನು ವಜಾಗೊಳಿಸಬೇಕು ಮತ್ತು ಅಲ್ಲಿಂದ ಅವರನ್ನು ತೆಗೆದು ಹಾಕಬೇಕಂತ ಹೇಳಿ ನಾವು ಒತ್ತಾಯಪೂರ್ವಕ ಕೇಳುತ್ತಾ ಇಲ್ಲಿ ಜಿಲ್ಲಾಧಿಕಾರಿ ಮುಖಾಂತರ ಮಾನ್ಯ ರಾಜ್ಯಪಾಲರಿಗೂ ಮತ್ತು ಚೀಫ್ ಸೆಕ್ರೆಟರಿ ಕೊಡುತ್ತಾ 1 ಗಂಟೆಗೆ ಹೈಕೋರ್ಟ್ಗೆ ಹೋಗಿ ಅಲ್ಲಿನೂ ಕೂಡ ARG ಅವ್ರ ಮುಖಾಂತರ ಮುಖ್ಯ ನ್ಯಾಯಮೂರ್ತಿಗಳು ಕೂಡ ಅವ್ರ ಮೇಲೆ ಸೂಕ್ತ ಕ್ರಮಕ್ಕಾಗಿ ಅವರನ್ನು ಕ್ರಮ ಜರುಗಿಸಬೇಕು ಎನ್ನುವಂಥ ಹೇಳುತ್ತಾ ಇವತ್ತಿನ ಮನವಿ ಮುಖಾಂತರ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಂಥ ಎಲ್ಲ ನನ್ನ ಹಿರಿಯ ಮತ್ತು ಕಿರಿಯ ವಕೀಲ ಬಾಂಧವರಿಗೂ ಮತ್ತು ಜಿಲ್ಲಾ ವಕೀಲ ಸಂಘದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಕೂಡ ವಂದಿಸುತ್ತಾ ಪ್ರತಿಭಟನೆಯಲ್ಲಿ ಗುಲ್ಬರ್ಗಾ ನ್ಯಾಯವಾದಿಗಳ ಸಂಘ ಸದಸ್ಯರು ಭಾಗಿಯಾಗಿದ್ದರು. 3 ಕೃಷಿ ಕಾಯ್ದೆ ಹಿಂಪಡೆಯುವಂತೆ ರೈತರು ನಡೆಸಿದ್ದ ಪ್ರತಿಭಟನೆ ವೇಳೆ ರೈತರ ಮೇಲೆ ದಾಖಲಿಸಿದ್ದ ಪ್ರಕರಣಗಳನ್ನು ಹಿಂಪಡೆಯುವುದಾಗಿ ಹೇಳಿದ್ದ ಕೇಂದ್ರ ಸರ್ಕಾರ ಮತ್ತೊಮ್ಮೆ ವಂಚನೆ ಮಾಡಿದೆ ಎಂದು ಸಂಯುಕ್ತ ಕರ್ನಾಟಕ ಹೋರಾಟ ವಿಶ್ವಾಸದ್ರೋಹ ದಿನ ಆಚರಿಸುವ ಮೂಲಕ ಬಿಜೆಪಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿತು. देश बचाओ, किसान बचाओ, देश बचाओ, किसान बचाओ, देश बचाओ. ರೈತ ವಿರೋಧಿ ಕೃಷಿ ಕಾಯ್ದೆ ಹಿಂಪಡೆಯುವಂತೆ ಆಗ್ರಹಿಸಿ 10 ತಿಂಗಳವರೆಗೆ ನಿರಂತರ ಹೋರಾಟಗೈದಿದ್ದ ರೈತರಿಗೆ ಕೊನೆಗೂ ಜಯ ದೊರೆತಿದ್ದು ಸಂತಸದ ವಿಷಯ. ಆದರೆ ಈ ರೈತರ ಚಳುವಳಿಯಲ್ಲಿ ರೈತರ ಮೇಲೆ ದಾಖಲಾಗಿದ್ದ ಪ್ರಕರಣ ಹಿಂಪಡೆಯುತ್ತೇವೆ ಹಾಗೂ ಪ್ರತಿಭಟನೆ ವೇಳೆ ಮೃತಪಟ್ಟ ರೈತರ ಕುಟುಂಬಕ್ಕೆ ಪರಿಹಾರ ನೀಡುವುದಾಗಿ ಹೇಳಿದ್ದ ಕೇಂದ್ರ ಸರ್ಕಾರ ರೈತರಿಗೆ ಮತ್ತೊಮ್ಮೆ ವಿಶ್ವಾಸದ್ರೋಹ ಬಗೆದಿದೆ ಎಂದು ನಗರದಲ್ಲಿ ಸಂಯುಕ್ತ ಹೋರಾಟ ಕರ್ನಾಟಕ ನಡೆಸಿದ್ದ ಪ್ರತಿಭಟನೆಯಲ್ಲಿ ಮಾಜಿ ಶಾಸಕ ಬಿಆರ್ ಪಾಟೀಲ್ ಬಿಜೆಪಿ ವಿರುದ್ಧ ಅಸಮಾಧಾನ ಹೊರಹಾಕಿದರು. ದೆಹಲಿಗೆ ದಿಗ್ಬಂಧನ ಹಾಕಿದ್ರು. ಈ ಹೋರಾಟವನ್ನು ಮುರಿಯುವಂಥ ಕುತಂತ್ರ ಅನೇಕ ಸಲ ಕೇಂದ್ರದ ಮೋದಿ ಸರ್ಕಾರ ನಡೆಸಿತು. ಆದರೆ ಶಾಂತಿಯುತವಾಗಿ ಅಹಿಂಸಾತ್ಮಕವಾಗಿ ಹೋರಾಟ ಯಶಸ್ವಿಯಾಗಿ ನಡೆದು ಇಡೀ ಜಗತ್ತಿನ ತುಂಬೆಲ್ಲ ಒಂದು ಸಂದೇಶ ಹೋಯಿತು. ದೇಶದಲ್ಲಿ ರೈತರು ಬಂಡಾಯ ಎದ್ದಿದ್ದಾರೆ, ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅನ್ನುವಂಥ ಸಂದೇಶ ಇಡೀ ಜಗತ್ತಿನ ತುಂಬ ಹಬ್ಬಿತು. ಒಂದು ದಿವಸ ಆಗಂತುಕವಾಗಿ ಪ್ರಧಾನಮಂತ್ರಿಯವರು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಚರ್ಚೆ ಮಾಡ್ದೇನೆ, ಯಾವುದೇ ವಿಷಯ ದೀರ್ಘವಾಗಿ ಆಲೋಚನೆ ಮಾಡ್ದೇನೆ ಸಂದೇಶವನ್ನು ಕೊಟ್ಟರು. ಈ 3 ಕೃಷಿ ಕಾನೂನುಗಳನ್ನು ನಾವು ವಾಪಸ್ ತಗೊಳ್ತೀವಿ ಮತ್ತು ರೈತರು ಹೋರಾಟದಲ್ಲಿ ಮೃತಪಟ್ಟಂಥ ಸುಮಾರು 700ಕ್ಕೂ ಮೇಲ್ಪಟ್ಟು ರೈತರು ಸತ್ತೋಗಿದ್ದಾರೆ, ಅವರಿಗೆ ಪರಿಹಾರವನ್ನು ನೀಡುತ್ತೇವೆ. ರೈತರ ಮೇಲೆ ಹಾಕಿದಂಥ ಕೇಸ್ಗಳನ್ನು ವಾಪಸ್ ಪಡೀತೇವೆ ಮತ್ತು ಭಾಳ ಮುಖ್ಯವಾಗಿ ಈ ಒಂದು ಸಮಿತಿಯನ್ನು ರಚನೆ ಮಾಡಿ ರೈತರ MSP ಬಗ್ಗೆ ಒಂದು ಯೋಗ್ಯವಾದಂಥ ನಿರ್ಣಯವನ್ನು ಮಾಡೋದಕ್ಕೆ ಚರ್ಚೆಯನ್ನು ಮಾಡ್ತೀವಿ ನಿಮ್ಮ ಜೊತೆಗೆ ಕರೆದು ಅಂತ ಹೇಳಿದ ಮೇಲೆ ಸಂಯುಕ್ತ ಕಿಸಾನ್ ಮೋರ್ಚಾದ ಮುಖಂಡರು ಒಂದು ಕೇಂದ್ರ ಸರ್ಕಾರ ಜವಾಬ್ದಾರಿ ಸರ್ಕಾರ ಪ್ರಧಾನಮಂತ್ರಿ ಮಾತು ಕೊಡ್ತಾ ಇದ್ದಾರೆ, ಅದಕ್ಕಾಗಿ ಬೆಂಬಲವನ್ನು ಹೋರಾಟವನ್ನು ವಾಪಸ್ ಪಡೆಯಿತು. ಆದರೆ ಹೋರಾಟ ವಾಪಸ್ ಪಡೆದು ಇಷ್ಟು ದಿವಸಗಳಾದರೂ ಕೂಡ ಕೇಂದ್ರದಿಂದ ಒಂದು ಸಮಿತಿ ರಚನೆ ಆಗಿಲ್ಲ, ಕೇಸ್ಗಳು ವಾಪಸ್ ಪಡೆದಿಲ್ಲ ಮತ್ತು 700 ಜನ ಏನು ರೈತರು ಮೃತಪಟ್ಟರು ಅವರಿಗೆ ಪರಿಹಾರ ₹1 ಕೂಡ ಕೊಟ್ಟಿಲ್ಲ. ಇದು ರೈತರಿಗೆ ಬಗೆದಂಥ ದ್ರೋಹ, ವಿಶ್ವಾಸದ್ರೋಹ ದಿನಾಚರಣೆಯನ್ನು ಇಡೀ ರಾಷ್ಟ್ರಾದ್ಯಂತ ಸಂಯುಕ್ತ ಕಿಸಾನ್ ಮೋರ್ಚಾ ವತಿಯಿಂದ ನಾವೆಲ್ಲರೂ ಮಾಡ್ತಾ ಇದ್ದೇವೆ. ಇನ್ನು ಮುಂದೆ ಸರ್ಕಾರದ ಮೇಲೆ ನಮಗೆ ವಿಶ್ವಾಸ ಇಲ್ಲ, ಸರ್ಕಾರ ನಮಗೆ ದ್ರೋಹ ಬಗೆದಿದೆ, ಮೋಸ ಮಾಡಿದೆ. ಇದರ ವಿರುದ್ಧ ಮತ್ತೆ 5 ರಾಜ್ಯಗಳ ಚುನಾವಣೆ ನಂತರ ನಮ್ಮ ಮುಖಂಡರು ಸೇರಿ ಹೋರಾಟದ ರೂಪುರೇಷೆಗಳನ್ನು ಹಾಕಿ ಈ ಹೋರಾಟವನ್ನು ಮತ್ತೆ ಪ್ರಾರಂಭ ಮಾಡುವಂಥದ್ದು. ಈ ವೇಳೆ ಶರಣಬಸಪ್ಪ ಮಮಶೆಟ್ಟಿ, ಮೌಲಾ ಮುಲ್ಲಾ, ಮಹೇಶ್ SB, ನಾಗೇಂದ್ರಪ್ಪ ತಂಬೆ, ಶೌಕತ್ ಅಲಿ, ಮಲ್ಲನಗೌಡ ಹಾಗೂ ಇನ್ನಿತರರು ಪಾಲ್ಗೊಂಡಿದ್ದರು.
देश बचाओ, किसान बचाओ देश बचाओ। ಗಣರಾಜ್ಯೋತ್ಸವ ಧ್ವಜಾರೋಹಣ ವೇಳೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿರುವ ರಾಯಚೂರಿನ ಜಿಲ್ಲಾ ನ್ಯಾಯಾಧೀಶ ದುಷ್ಕೃತ್ಯಕ್ಕೆ ಅವರನ್ನ ಅಧಿಕಾರದಿಂದ ವಜಾ ಮಾಡುವಂತೆ ನಗರದಲ್ಲಿ ದಲಿತರ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿತು. ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಬಾಬಾ ಸಾಹೇಬರ ಭಾವಚಿತ್ರ ತೆರವುಗೊಳಿಸಿ ಧ್ವಜಾರೋಹಣ ಮಾಡಿರುವ ರಾಯಚೂರಿನ ಮಲ್ಲಿಕಾರ್ಜುನ್ ಗೌಡ ಅವರನ್ನ ಕೆಲಸದಿಂದ ವಜಾ ಮಾಡಬೇಕೆಂದು ಹಾಗೂ ಕಲಬುರಗಿ ನಗರದಲ್ಲಿ ಗಣರಾಜ್ಯೋತ್ಸವ ವೇಳೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರವಿಲ್ಲದೆ ಧ್ವಜಾರೋಹಣ ಮಾಡಿರುವ ಜಿಲ್ಲಾ ಉಸ್ತುವಾರಿ ಸಚಿವ ಮುರುಗೇಶ್ ನಿರಾಣಿ ಅವರನ್ನು ಸಚಿವ ಸ್ಥಾನದಿಂದ ವಜಾ ಮಾಡಬೇಕು ಹಾಗೂ ಜಿಲ್ಲಾಧಿಕಾರಿ ಅವರನ್ನು ಅಮಾನತುಗೊಳಿಸಬೇಕು ಎಂದು ದಲಿತ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಯಿತು. ಪ್ರತಿಭಟನೆಯಲ್ಲಿ ಮಾತನಾಡಿದ ದಲಿತ ಮುಖಂಡ ವಿಠ್ಠಲ್ ದೊಡ್ಮನಿಯವರು, ನಮ್ಮ ದೇಶಕ್ಕೆ ಸಂವಿಧಾನ ಅರ್ಪಣೆ ಮಾಡಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವಿಟ್ಟು ಧ್ವಜಾರೋಹಣ ಮಾಡಬೇಕಾದ ರಾಯಚೂರಿನ ಜಿಲ್ಲಾ ನ್ಯಾಯಾಧೀಶ ಮಲ್ಲನಗೌಡ ಅವರು ಓರ್ವ ನ್ಯಾಯಾಧೀಶನಾಗಿ ಉದ್ದೇಶಪೂರ್ವಕವಾಗಿ ಬಾಬಾ ಸಾಹೇಬರ ಭಾವಚಿತ್ರ ತೆರವುಗೊಳಿಸಿ ಅವಮಾನ ಮಾಡಿದ್ದಕ್ಕಾಗಿ ಅವರನ್ನು ಕೂಡಲೇ ಕೆಲಸದಿಂದ ವಜಾಗೊಳಿಸಬೇಕೆಂದು ಆಗ್ರಹಿಸಿದರು. ಪರಂ ಪೂಜ್ಯ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ 26ನೇ ತಾರೀಕು, ಯಾಕಂದರೆ ಅದು ಡೆಮೊಕ್ರೆಟಿಕ್ ಡೇ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ಬರೆದು ಸಂವಿಧಾನ ಸಮರ್ಪಣೆ ಮಾಡಿದಂಥ ದಿವಸ. ಅದಕ್ಕೆ ಆ ದಿವಸದಂದೇ ಫೋಟೋ ಇಕ್ಕಿ ಪೂಜೆ ಮಾಡಬೇಕಂತಕ್ಕಂಥ ಸಂದರ್ಭದಲ್ಲಿ ಯಾವ ಜಡ್ಜ್ ಮಲ್ಲನಗೌಡ ಕಲ್ಲನಗೌಡ ಎಂಥದೋ ಒಬ್ಬ ಗೌಡ ಈ ಇನ್ಸಲ್ಟೆಡ್ ಹೋಲ್ ಅವರ್ ಕಮ್ಯುನಿಟಿ, ಇಡೀ ನಮ್ಮ ಸಮೂಹಕ್ಕೆ ಅವನು ಇನ್ಸಲ್ಟ್ ಮಾಡಿದ್ದಾನೆ ಡ್ಯೂ ಟು ಒಬ್ಬ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ SC ಅಂತಕ್ಕಂಥ ದೃಷ್ಟಿಯಿಂದ ಅಸ್ಪೃಶ್ಯ ಅಂತ ದೃಷ್ಟಿಯಿಂದ ನೋಡೋಣ. ಆದರೆ ಬಾಬಾ ಸಾಹೇಬ್ ಇಡೀ ವಿಶ್ವ ನಾಯಕ, ಅಗ್ರಗಣ್ಯ ನಾಯಕ, ಯಾವ ಗಾಂಧಿ ಅಲ್ಲ, ಯಾರು ನೆಹರು ಅಲ್ಲ, ಯಾರೂ ಅಲ್ಲ, ಎಲ್ಲರಿಗಿಂತಲೂ ಭಾಳ ಉನ್ನತ ಇದರಲ್ಲಿದ್ದಂಥ ಬಾಬಾ ಸಾಹೇಬರಿಗೆ ಅವಹೇಳನ ಮಾಡೋ ಸಲುವಾಗಿ ನಾವು ಉಗ್ರವಾಗಿ ಖಂಡಿಸಿ ಅವನ ಮ್ಯಾಗ ಕಾನೂನು ಪ್ರಕಾರ ಕ್ರಮ ಕೈಗೊಂಡು ಅವನಿಗೆ ಸಸ್ಪೆಂಡ್ ಮಾಡಬೇಕಂತೇಳಿ ನಾವು ತಮ್ಮ ಮುಖಾಂತರ ಬಲವಾಗಿ ನಾವು ಪ್ರತಿಪಾದನೆ ಮಾಡುತ್ತೇವೆ. ಜಯ ಭೀಮ್. ಈ ಸಂದರ್ಭದಲ್ಲಿ ಮರೆಪ್ಪಹಳ್ಳಿ, ಡಾಕ್ಟರ್ ಮಲ್ಲೇಶಿ ಸಜ್ಜನ್, ಅರ್ಜುನ್ ಭದ್ರೆ, ಪ್ರಕಾಶ್ ಮೂಲಭಾರತಿ, SR ಕೊಲ್ಲೂರ್, ಸುರೇಶ್ ಹದಿಮನಿ, ಅರ್ಜುನ್ ಗೊಬ್ಬೂರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಈಗ ಪುಟ್ಟದೊಂದು ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನ ನಿರೀಕ್ಷಿಸಿ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ತೆರವುಗೊಳಿಸುವ ಮೂಲಕ ದೇಶಕ್ಕೆ ಅಪಮಾನ ಮಾಡಿರುವ ಜಿಲ್ಲಾ ನ್ಯಾಯಾಧೀಶ ಮಲ್ಲಿಕಾರ್ಜುನ್ ಗೌಡ ವಿರುದ್ಧ ನಗರದಲ್ಲಿ ದಲಿತ ಸೇನೆ ಬೃಹತ್ ಪ್ರತಿಭಟನೆ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್.
ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿಶ್ವದ ಅಗ್ರ ಐಸಿಟಿ ಕಂಪನಿಗಳಲ್ಲಿ ಒಂದಾಗಿರುವ ಏಸರ್ ಕಂಪನಿಯು ಕಲಬುರಗಿ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಏಸರ್ ಮಾಲ್ ಆರಂಭವಾಗಿದೆ. ಜನರ ಅಗತ್ಯಕ್ಕೆ ತಕ್ಕಂತೆ ಏಸರ್ ಕಂಪನಿಯ ಎಲ್ಲಾ ಬಗೆಯ ಉತ್ಪನ್ನಗಳಾದ ಕಂಪ್ಯೂಟರ್, ಲ್ಯಾಪ್ಟಾಪ್, ಡೆಸ್ಕ್ಟಾಪ್ ದೊರೆಯಲಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎಸ್ಆರ್ ಎಂಬಸಿ ಶಾಪ್ ಸಂಖ್ಯೆ 16, ಕೆಳಮಹಡಿ, ಪಿಡಿಎ ಇಂಜಿನಿಯರಿಂಗ್ ಕಾಲೇಜ್ ರಸ್ತೆ, ಐವನ್ ಶಾಹಿ, ಕಲಬುರಗಿ. Contact 9448066586. Unicare Diagnostic Center, Quality Care Beyond Excellence. Unicare Diagnostic Center, opposite Kantoji Super Bazaar, Kuba Plot, Court Road, Kalaburgi. Contact 8496 825555 08472 251555. ವಿರಾಮದ ನಂತರ ಗುಲ್ಬರ್ಗಾ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಜನವರಿ 26ರಂದು ಗಣರಾಜ್ಯೋತ್ಸವದಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ತೆಗೆಸುವ ಮೂಲಕ ದೇಶಕ್ಕೆ ಅಪಮಾನ ಮಾಡಿರುವ ರಾಯಚೂರಿನ ಜಿಲ್ಲಾ ನ್ಯಾಯಾಧೀಶ ಮಲ್ಲಿಕಾರ್ಜುನ್ ಗೌಡ ಅವರನ್ನ ದೇಶದ್ರೋಹ ಹಾಗೂ ದೌರ್ಜನ್ಯ ಕಾಯ್ದೆ ಅಡಿ ಪ್ರಕರಣ ದಾಖಲಿಸಿ ಜೈಲಿಗಟ್ಟುವಂತೆ ನಗರದಲ್ಲಿ ದಲಿತ ಸೇನೆ ಬೃಹತ್ ಪ್ರತಿಭಟನೆ ನಡೆಸಿತು. ಪ್ರಜಾಪ್ರಭುತ್ವದ ಪ್ರಮುಖ ಅಂಗವಾಗಿರುವ ನ್ಯಾಯಾಂಗದ ಶ್ರೇಷ್ಠತೆಯನ್ನ ಎತ್ತಿ ಹಿಡಿಯಬೇಕಾದ ನ್ಯಾಯಾಧೀಶರೇ ಇಂದು ದೇಶದ ನ್ಯಾಯಾಂಗ ವ್ಯವಸ್ಥೆಯನ್ನು ಗಂಡಾಂತರಕ್ಕೆ ತಳ್ಳುವ ಗಂಭೀರ ಸ್ಥಿತಿ ನಿರ್ಮಾಣ ಮಾಡಿದೆ ಎಂದು ಜಿಲ್ಲಾ ನ್ಯಾಯಾಧೀಶ ಮಲ್ಲಿಕಾರ್ಜುನ್ ಗೌಡ ವಿರುದ್ಧ ದಲಿತ ಸೇನೆ ನಗರ ಕೇಂದ್ರ ಬಸ್ ನಿಲ್ದಾಣದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿತ್ತು. ಇನ್ನು ಪ್ರತಿಭಟನೆಯ ವೇಳೆ ಕೆಲ ಹೊತ್ತು ರಸ್ತೆ ತಡೆದು ವಾಹನ ಸಂಚಾರಕ್ಕೆ ಅಡ್ಡಿಪಡಿಸಿದ ಪ್ರತಿಭಟನಾಕಾರರನ್ನ ಪೊಲೀಸರು ಚದುರಿಸಿ ವಾಹನ ಸಂಚಾರಕ್ಕೆ ಅನುಕೂಲ ಮಾಡಿದರು. ಬಳಿಕ ಜಿಲ್ಲಾಧಿಕಾರಿ ಅವರಿಗೆ ದಲಿತ ಸೇನೆ ಮುಖಂಡರು ಮನವಿ ಪತ್ರ ಸಲ್ಲಿಸಿದರು. ದಲಿತ ಸೇನೆ ರಾಜ್ಯಾಧ್ಯಕ್ಷ ಹನುಮಂತ್ ಎಳ್ಸಂಗಿ ಮಾತನಾಡಿ, ಮಲ್ಲಿಕಾರ್ಜುನ್ ಗೌಡ ಅವರು ಉದ್ದೇಶಪೂರ್ವಕವಾಗಿ ಭಾರತ ಸಂವಿಧಾನಕ್ಕೆ ಅವಮಾನ ಮಾಡಿದ್ದು ದೇಶದ್ರೋಹದಡಿ ಪ್ರಕರಣ ದಾಖಲಿಸಿ ಕೆಲಸದಿಂದ ವಜಾ ಮಾಡಿ ಜೈಲಿಗೆ ಹಾಕಬೇಕೆಂದು ದಲಿತ ಸೇನೆ ರಾಜ್ಯಾಧ್ಯಕ್ಷ ಹನುಮಂತ್ ಎಳ್ಸಂಗಿ ಆಗ್ರಹಿಸಿದರು. ಗುಲ್ಬರ್ಗಾ ನಗರ ಪೂರ ರಾಯಚೂರಿನ ಡಿಸ್ಟ್ರಿಕ್ಟ್ ಜಡ್ಜ್ ಮಲ್ಲಿಕಾರ್ಜುನ್ ಗೌಡ ಅನ್ನೋ ಒಂದು ಕಾರಣದಿಂದಾಗಿ ಸ್ತಬ್ಧ ಆಗೋದು ಮತ್ತು ಅನೇಕ ಥರದ ಇವತ್ತು ಗುಲ್ಬರ್ಗ ಜಿಲ್ಲಾ ನ್ಯಾಯವಾದಿಗಳ ಸಂಘದ ಎಲ್ಲ ಗೌರವಾನ್ವಿತ ನ್ಯಾಯವಾದಿಗಳು ಇವತ್ತು ಜಿಲ್ಲಾಧಿಕಾರಿ ಮುಖಾಂತರ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಅಂಡ್ ಅಡ್ಮಿನಿಸ್ಟ್ರೇಟಿವ್ ಜಡ್ಜ್ ಹೈಕೋರ್ಟ್ ಗುಲ್ಬರ್ಗ ಅವರಿಗೆ ಮೆಮೊರಾಂಡಮ್ ಕೊಟ್ಟಿದ್ದು, ಲಾ ಮಿನಿಸ್ಟರ್ ಮೆಮೊರಾಂಡಮ್ ಕೊಟ್ಟಿದ್ದು.
ಮತ್ತು ಅನೇಕ ದಲಿತ ಪರ ಸಂಘಟನೆಗಳು ಗುಲ್ಬರ್ಗದಲ್ಲಿ ಭಾಳ ದೊಡ್ಡ ಬೃಹತ್ ಪ್ರತಿಭಟನೆ ಮೆರವಣಿಗೆ ಮುಖಾಂತರ ಈಗ ಬರ್ಲಿಕ್ಕತ್ತದ ನಗರ ಮಟ್ಟಿಗೆ ನಗರೇಶ್ವರ ಸ್ಕೂಲ್ದಿಂದ ಸಾವಿರ ಸಂಖ್ಯೆಯಲ್ಲಿ ಜನಗಳು ಆ ಮಲ್ಲಿಕಾರ್ಜುನ ಗೌಡದಿಂದ ಇವತ್ತು ದಲಿತ ಸೇನೆ ಕಾರ್ಯಕರ್ತರು ಈ ಎಲ್ಲ ತಾಲೂಕಿನ ಅನೇಕ ಗುಲ್ಬರ್ಗ ಜಿಲ್ಲೆ ಎಲ್ಲ ತಾಲೂಕಾ ಏನು ಪ್ರಮುಖ ನಾಯಕರುಗಳು ಇವತ್ತು ಈ ನಗರದ ಕೇಂದ್ರ ಬಸ್ ನಿಲ್ದಾಣದಿಂದ ಬೃಹತ್ ಪ್ರತಿಭಟನೆ ಮೆರವಣಿಗೆ ಮೂಲಕ ಇವತ್ತು ಜಿಲ್ಲಾಧಿಕಾರಿಗಳ ಮನವಿ ಸಲ್ಲಿಸಿ ಆ ಮಲ್ಲಿಕಾರ್ಜುನ ಗೌಡಗೆ ಇಮಿಡಿಯೇಟಾಗಿ ಡಿಸ್ಮಿಸ್ ಮಾಡಬೇಕು. ಆಮ್ಯಾಗ ಆ ಭಾರತ ಸಂವಿಧಾನಕ್ಕೇನು ಆತ ಇನ್ಸಲ್ಟ್ ಮಾಡೋದು ಉದ್ದೇಶಪೂರ್ವಕ ಇನ್ಸಲ್ಟ್ ಮಾಡೋದು ಆ ಇನ್ಸಲ್ಟ್ ಮಾಡೋದು ಅವನ ಮ್ಯಾಗ ದೇಶ ವಿರೋಧ ಆರೋಪದಿಂದ ಕೇಸ್ ರೆಸ್ಟ್ ಆಗಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ನ್ಯಾಷನಲ್ ಲೀಡರ್ ಅವರಿಗೆ ಈ ನ್ಯಾಷನಲ್ ಹೀರೋಗೆ ಏನಪ್ಪ ಅಂದ್ರೆ ಉದ್ದೇಶಪೂರ್ವಕ ಅವನಿಗೆ ಬಾಬಾ ಸಾಹೇಬ್ರಿಗೆ ಏನಪ್ಪ ಇನ್ಸಲ್ಟ್ ಮಾಡೋದ್ರಿಂದ ಅದು ಅಟ್ರಾಸಿಟಿ ಆ್ಯಕ್ಟ್ನಾಗ ಅವನ ಕೇಸ್ ರೇಟ್ ಆಗಬೇಕು. ತಾನು ಒಬ್ಬ ಜಡ್ಜ್ ಇದ್ದರೂ ಕೂಡ ಅದೆಲ್ಲ ತನ್ನ ಶಿಷ್ಟಾಚಾರವನ್ನು ಮೀರಿ ಏನಪ್ಪ ಅಂದ್ರೆ ಮಲ್ಲಿಕಾರ್ಜುನ ಗೌಡ ರಾಯಚೂರು ಡಿಸ್ಟಿಕ್ ಪ್ರಿನ್ಸಿಪಲ್ ಜಡ್ಜು ಬಾಬಾ ಸಾಹೇಬ್ರಿಗೆ 26ನೇ ಜನವರಿಗೆ ಏನು ಫೋಟೋ ತೆಗೆದಿಟ್ಟು ಧ್ವಜಾರೋಹಣ ಮಾಡೋದು ಅತ್ಯಂತ ಇದು ಸಹಿಸಲಾದ ಅಸಾಧ್ಯವಾದಂಥ ಮಾತು. ಅದಕ್ಕಾಗಿ ಅಧಿಕಾರ ದುರುಪಯೋಗದ ಕೂಡ ಆದ್ಮ್ಯಾಗ ಕೇಸ್ ರೇಟ್ ಆಗ್ಬೇಕು ಅಂತ ತಿಳ್ಕೊಂಡು ನಾವು ಇಮಿಡಿಯೇಟಾಗಿ ಅವನಿಗೆ ಡಿಸ್ಮಿಸ್ ಮಾಡಬೇಕು. ಮಲ್ಲಿಕಾರ್ಜುನ ಗೌಡಗ ಡಿಸ್ಮಿಸ್ ಮಾಡಿ ಅವ್ರಿಗೇನಪ್ಪ ಅವನ್ನ ಕ್ರಿಮಿನಲ್ ಆ್ಯಕ್ಷನ್ ಮಾಡಿ ಇಮಿಡಿಯೇಟಾಗಿ ಒದ್ದು ಜೈಲಿಗೆ ಹಾಕಬೇಕು ಅಂತ ತಿಳ್ಕೊಂಡು ಒತ್ತಾಯಿಸಿ ನಾವುಗಳು ಇವತ್ತೇನಪ್ಪ ಅಂದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಈ ಎಲ್ಲರಿಗೆ ಮನವಿ ಪತ್ರ ಸಲ್ಲಿಸಿದ್ವಿ. ಮತ್ತು ಗುಲ್ಬರ್ಗ ಜಿಲ್ಲಾ ನ್ಯಾಯಾಲಯದೊಳಗೆ ಏನು ದೇವರ ದಿಂಡ್ರು ಫೋಟೋ ಇಟ್ಟು ಪೂಜೆ ಮಾಡೋ ಸಂಸ್ಕೃತಿ ಬೆಳೆಸ್ಕೊಂಡು ಬಂದದ ಇಮಿಡಿಯೇಟಾಗಿ ಸ್ಟಾಪ್ ಮಾಡಬೇಕಂತೇಳಿ ನಾವು ಎಲ್ಲ CMಗಳು ಹೇಳಿದ್ದೀವಿ. ಒಂದು ವೇಳೆ ಅವರು ಜಿಲ್ಲಾ ನ್ಯಾಯಾಲಯದವರು ಮಾಡಲಿಲ್ಲ ಅಂದರೆ ನಾವು ಖುದ್ದು ದಲಿತ ಸೇನೆ ಕಾರ್ಯಕರ್ತರು ಯಾಸ್ ಎ ಅಡ್ವೊಕೇಟ್ ಅಲ್ಲಿದ್ದಂಥ ಏನು ಎಲ್ಲ ಜಿಲ್ಲಾ ನ್ಯಾಯಾಲಯದ ಎಲ್ಲ ಕಚೇರಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಹಾಕುವಂಥ ಕೆಲಸ ದಲಿತ ಸೇನೆ ಕಾರ್ಯಕರ್ತರು ಮಾಡ್ತೀವಿ ಅಂತೇಳಿ ಈ ಮೂಲಕ ನಾವು ಎಚ್ಚರಿಕೆ ಕೊಡ್ತೇವೆ. ಈ ಸಂದರ್ಭದಲ್ಲಿ ಮಂಜುನಾಥ್ ಎಸ್ ಭಂಡಾರಿ, ಶ್ರೀಕಾಂತ್ ರೆಡ್ಡಿ, ಕಪಿಲ್ ವಾಲಿ, ರಾಜು ಲೆಂಗಟಿ, ಪಂಚಶೀಲ ಚಾಂಬಲ್, ಚೆನ್ನು ನಾಯ್ಕೊಡಿ, ಗುರು ಎಸ್ ಮಳ್ಗೆ ಹಾಗೂ ಇನ್ನಿತರರು ಭಾಗವಹಿಸಿದ್ದರು. ಕಲಬುರಗಿ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಬಿಜೆಪಿ ಬಹುಮತ ಪಡೆಯಲು ಹುನ್ನಾರ ನಡೆಸಿದ್ದಲ್ಲದೆ ವಾಮ ಮಾರ್ಗದ ಅಧಿಕಾರದ ಗುದ್ದುಗೆ ಹಿಡಿಯಲು ಷಡ್ಯಂತ್ರ ಮಾಡಿದ್ರೂ ಯಾವುದೂ ಸಹ ಫಲಕಾರಿಯಾಗಿಲ್ಲ ಎಂದು ವಿಧಾನ ಪರಿಷತ್ತಿನ ಮಾಜಿ ಸದಸ್ಯ ಅಲ್ಲಂಪ್ರಭು ಪಾಟೀಲ್ ಹೇಳಿದರು. ಬಿಜೆಪಿ ಸರ್ಕಾರ ವಾಮ ಮಾರ್ಗದಿಂದ ಅಧಿಕಾರದ ಗದ್ದುಗೆ ಹಿಡಿಯಲು ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಬೇರೆ ಜಿಲ್ಲೆಯ ಮತದಾರರನ್ನು ಸೇರ್ಪಡೆ ಮಾಡಲು ಪ್ರಯತ್ನಿಸಿ ವಿಫಲರಾದ ಹಿನ್ನೆಲೆಯಲ್ಲಿ MLC ಚುನಾವಣೆ ನೆಪ ಮಾಡಿಕೊಂಡು ವಿಧಾನ ಪರಿಷತ್ತಿನ ಚುನಾವಣೆ ಮುಂದೂಡಿದ್ದಾರೆ. ಅಧಿಕಾರಿಗಳ ಮೇಲೆ ಬಿಜೆಪಿ ಸರ್ಕಾರ ಒತ್ತಡ ಹೇರಿ ವಾಮ ಮಾರ್ಗದಿಂದ ಅಧಿಕಾರ ಪಡೆಯಲು ಸಂಚು ಮಾಡಿದೆ ಎಂದು ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಸರ್ಕಾರದ ವಿರುದ್ಧ ಕಿಡಿಕಾರಿದರು. ಇವತ್ತು 5ನೇ ತಾರೀಕು ದಿವಸ ಮಹಾನಗರ ಪಾಲಿಕೆ ಚುನಾವಣೆ ಘೋಷಣೆ ಆಗಿದೆ. ಈ ಮೊದಲು ಕೂಡ 20ನೇ ತಾರೀಕು ದಿವಸ 20/11/2020 ಘೋಷಣೆ ಆಗಿತ್ತು. ಚುನಾವಣೆ ಮಹಾನಗರ ಪಾಲಿಕೆ ಚುನಾವಣೆ ಘೋಷಣೆ ಆಗಿತ್ತು ಮತ್ತು ಮತದಾರರ ಪಟ್ಟಿಯನ್ನು ಕೂಡ ಜಿಲ್ಲಾಧಿಕಾರಿಗಳು RP ಅವರು ಸೇರಿ ಮತದಾರರ ಪಟ್ಟಿ ಕೂಡ ಬಿಡುಗಡೆ ಆಗಿತ್ತು. ಸಮಯ ಕೂಡ ನಿಗದಿಯಾಗಿತ್ತು. ಇದಕ್ಕಿಂತ ಪೂರ್ವದಲ್ಲಿ 2018ರಲ್ಲಿ ಘೋಷಣೆ ಆಗಿದೆ. ಏನು ನಮ್ಮ ಕ್ಯಾಟಗರಿ ಮೊದಲು ಏನಪ್ಪ ಅಂದ್ರೆ SC ಕ್ಯಾಟಗರಿ ಘೋಷಣೆ ಆಯಿತು. ತದನಂತರ ಈ ಚುನಾವಣೆ ಸಂದರ್ಭದಲ್ಲಿ ST ಅಂಥೇಳಿ ಘೋಷಣೆ ಆಯಿತು. ST ಮತಕ್ಷೇತ್ರದಿಂದ ಚುನಾಯಿತರಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಏಕಮಾತ್ರ ಅಭ್ಯರ್ಥಿ ಚುನಾಯಿತರಾಗಿದ್ದರು. ಸರ್ಕಾರ ಬಿಜೆಪಿ ಸರ್ಕಾರ ಅಸ್ತಿತ್ವದಿಂದ ಸಂದರ್ಭದಲ್ಲಿ ಅದನ್ನು ಬದಲಾವಣೆ ಮಾಡಿ ಜನರಲ್ ವುಮನ್ ಅಂತ ಹೇಳಿ ಘೋಷಣೆ ಮಾಡಿ ಚುನಾವಣೆ ಘೋಷಣೆ ಆಯಿತು. 20ನೇ ತಾರೀಕು ದಿವಸ 20/11/2021 ಸಾಮಾನ್ಯ ಮಹಿಳೆ ಮಹಾನಗರ ಪಾಲಿಕೆ ಮೇಯರ್ ಅಂತ ಹೇಳಿ ಘೋಷಣೆ ಆಯಿತು. ನಾವೆಲ್ಲ ನೋಡಿದ್ರಿ ಮತ್ತು ನೋಟಿಫಿಕೇಶನ್ ಕೂಡ ಸರ್ಕಾರದ ಆದೇಶ ಕೂಡ ಮತ್ತು ಸರ್ಕಾರದ ಆದೇಶ ಕ್ಯಾಟಗರಿ ಮಾಡಿರ್ತಕ್ಕಂಥದ್ದು. ತದನಂತರ ಮಹಾನಗರ ಪಾಲಿಕೆಯ ಚುನಾವಣೆ ನಡೀತಕ್ಕಂಥ ಸಂದರ್ಭದಲ್ಲಿ ಅವರೊಂದು ಹೊಸ ಹುನ್ನಾರ ಹೂಡಿದರು. ಯಾವ ರೀತಿ ಕರ್ನಾಟಕ ರಾಜ್ಯದಲ್ಲಿ ಜನಾದೇಶ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ JDS ಪಕ್ಷದಿಂದ ಚುನಾಯಿತ ಪ್ರತಿನಿಧಿಗಳನ್ನು ರಾಜೀನಾಮೆಗೊಳಿಸಿ ಪಕ್ಷಕ್ಕೆ ತೆಗೆದುಕೊಂಡು ಪಕ್ಷದ ಬಿಜೆಪಿ ಸರ್ಕಾರ ಅಸ್ತಿತ್ವದ ಬಂದಿದ್ದು ಅದೊಂದು ರೂಢಿ. ಅದೇ ಪದ್ಧತಿಯಲ್ಲಿ ಇವತ್ತು ಕೂಡ ಮಹಾನಗರ ಪಾಲಿಕೆಯಲ್ಲಿ ಅವರು ಯಾವತ್ತೂ ಹೇಳ್ತಿದ್ರು, ಯಾವಾಗಲೂ ಕೂಡ ನಾವು BJP ಮಹಾನಗರ ಪಾಲಿಕೆ ಮಾಡ್ತೀವಿ. ನಾವು ಹೇಳೋದು ಜನಾದೇಶ ನಮ್ಮ ಪರವಾಗಿದೆ, ಹೆಚ್ಚಿನ ಸೀಟು ನಮಗೆ ಬಂದಿವೆ ಮತ್ತು ಸುಮಾರು ಓಲ್ಡ್ ವೋಟ್ನಲ್ಲಿ ಏನಪ್ಪ ಅಂದರೆ ಸುಮಾರು 1,35,000 ಜನ ಮತದಾರರು ಕಾಂಗ್ರೆಸ್ ಮತ್ತು JDS ಏನು MIM ಎಲ್ಲ ಸೇರಿ 1,38,000 ಮೇಲ್ಪಟ್ಟು ಜನ ಏನಪ್ಪ ಅಂದ್ರೆ BJP ವಿರುದ್ಧ BJP 80,000 ಇದ್ದರೆ 1,38,000 ಜನ ವಿರೋಧ
ವಿರೋಧದಿಂದ ಮತ ಕೊಟ್ಟಿದ್ದಾರೆ ಮತ್ತು ನಮ್ಮ ಸಂಖ್ಯೆ ಕೂಡ ಜಾಸ್ತಿ ಇದೆ. ನಾವು ರಚನೆ ಮಾಡ್ತೀವಿ, 4 JDSನವರು ನಾವು ಸೇರಿ ರಚನೆ ಮಾಡಿರ್ತಕ್ಕಂಥದ್ದು ಎಲ್ಲರಿಗೂ ಜಗಜ್ಜಾಹಿರು. ಚುನಾವಣೆ ಘೋಷಣೆ ಆದ ಸಂದರ್ಭದಲ್ಲಿ ಅವರೇನು ಹೊಸ ಹುನ್ನಾರ ಮಾಡಿದರು, ಬೇರೆ ವಿಧಾನ ಪರಿಷತ್ತಿನ ಸದಸ್ಯರನ್ನು ಬೇರೆ ಬೇರೆ ಜಿಲ್ಲೆಯವರನ್ನು ಗುಲ್ಬರ್ಗ ಜಿಲ್ಲೆಯಲ್ಲಿ ತಂದು ಅವರನ್ನು ಸೇರ್ಪಡೆ ಮಾಡಿ ಮತದಾರರ ಪಟ್ಟಿಯಲ್ಲಿ ಜಾಸ್ತಿ ಮಾಡಿಕೊಂಡು ಚುನಾವಣೆ ಮಾಡಬೇಕಂತ ಹೇಳಿ. ಆದರೆ ಅವರು ನಿಗದಿತ ಚುನಾವಣೆಯನ್ನು 20ನೇ ತಾರೀಕು ಘೋಷಣೆ ಆಯಿತು. ಆ 20/11/2020 ಅವರ ಸೇರ್ಪಡೆ ಮಾಡಲಿಕ್ಕೆ ಆಗಲಿಲ್ಲ. ಯಾಕಂದರೆ ಅವರ ಸೇರ್ಪಡೆ ಆಗ್ತಕ್ಕಂಥ ಸಂದರ್ಭದಲ್ಲಿ ನಾವು ಚುನಾವಣೆ ತಕರಾರು ಅರ್ಜಿಯನ್ನು ಹಾಕಿದರ ಫಲವಾಗಿ ಅದನ್ನು AC ಅವರು ನಡೆಸದೇ ಇರತಕ್ಕಂಥ ಸಂದರ್ಭದಲ್ಲಿ DC ಅವರು ಹೇರಿಂಗ್ ಇಡಬೇಕಾಗ್ತದೆ. ಆ DC ಅವರು ಹೇರಿಂಗ್ ಇಟ್ಟ ಸಂದರ್ಭದಲ್ಲಿ ಅವರು ಆ ಚುನಾವಣೆ ನಡೆಸ್ತಕ್ಕಂಥ ಸ್ಥಿತಿಯಲ್ಲಿಲ್ಲ. ಅವರು ಆ ಮತದಾರ ಪಟ್ಟಿಯಲ್ಲಿ ಸೇರಲಿಲ್ಲ. ಮತದಾರರ ಪಟ್ಟಿಯಲ್ಲಿ ಯಾವಾಗ ಸೇರಿಲ್ಲ ಅಂಥೇಳಿ ಈ ನಮ್ಮ MLC ಚುನಾವಣೆ ನೆಪವೊಡ್ಡಿ ಭಾರತ ದೇಶದ ಇತಿಹಾಸದಲ್ಲಿ ಯಾವುದೇ ಸಂದರ್ಭದಲ್ಲಿ AC ಮತ್ತು RC ಚುನಾವಣೆ ನಡೆಸ್ತಾರೆ. ಇದಕ್ಕೇನು ಯಾವುದೇ ಸರ್ಕಾರಿ ಯಂತ್ರ ದುರುಪಯೋಗ, ಸರ್ಕಾರಿ ಯಂತ್ರದ ಅವಶ್ಯಕತೆ ಇರಲಿಲ್ಲ. MLC ಚುನಾವಣೆಗೆ ಯಾವುದೇ ಎಫೆಕ್ಟ್ ಕೂಡ ಆಗ್ತಿರಲಿಲ್ಲ. ಇವೆಲ್ಲವನ್ನು ಹುನ್ನಾರ ಮಾಡಿಕೊಂಡು ವಾಮ ಮಾರ್ಗದಿಂದ ಅಧಿಕಾರದ ಗದ್ದಿಗೆ ನಡೀಬೇಕಂತ ಹೇಳಿ ಆ ಚುನಾವಣೆಯನ್ನು ಕೂಡ ಮುಂದೂಡಿದ್ರು. ಈ ಸಂದರ್ಭದಲ್ಲಿ ಶಾಸಕಿ ಖನೀಶ್ ಫಾತಿಮಾ, ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಜಗದೇವ್ ಗುತ್ತೇದಾರ್, ದಿವ್ಯಾ ಹಾಗರ್ಗಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಕಲಬುರಗಿಯ ಇಂದಿನ ಹವಾಮಾನ ಹೀಗಿದೆ. ಕಲಬುರಗಿಯಲ್ಲಿ ಇಂದು ಗರಿಷ್ಠ 33 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 16 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಇಲ್ಲಿಗೆ ಗುಲ್ಬರ್ಗಾ ವಾರ್ತೆಗಳು ಮುಕ್ತಾಯವಾಯಿತು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿಶ್ವದ ಅಗ್ರ ICT ಕಂಪನಿಗಳಲ್ಲಿ ಒಂದಾಗಿರುವ ಆಸೂಸ್ ಕಂಪನಿಯು ಕಲಬುರಗಿ ನಗರದಲ್ಲಿ ಎಕ್ಸ್ಕ್ಲೂಸಿವ್ ಶೋರೂಮ್ ಆರಂಭವಾಗಿದೆ. ಜನರ ಅಗತ್ಯಕ್ಕೆ ತಕ್ಕಂತೆ ಆಸೂಸ್ ಕಂಪನಿಯ ಎಲ್ಲಾ ಬಗೆಯ ಉತ್ಪನ್ನಗಳಾದ ಕಂಪ್ಯೂಟರ್, ಲ್ಯಾಪ್ಟಾಪ್, ಡೆಸ್ಕ್ಟಾಪ್, ರಾಕ್ ಗೇಮಿಂಗ್ ಲ್ಯಾಪ್ಟಾಪ್ಸ್, ಟಫ್ ಲ್ಯಾಪ್ಟಾಪ್ಸ್ ದೊರೆಯಲಿವೆ. ಮೈಕ್ರೋ ಟಚ್ ಕಂಪ್ಯೂಟರ್ಸ್, ಹಾರ್ಡ್ ಡಿಸ್ಕ್, CPU, ಮದರ್ ಬೋರ್ಡ್, ರ್ಯಾಮ್, ಕೀಬೋರ್ಡ್, ಮೌಸ್, ಸ್ಪೀಕರ್ಸ್, UPS, ಕ್ಯಾಬಿನೆಟ್, ವೆಬ್ ಕ್ಯಾಮೆರಾ, ಪೆನ್ ಡ್ರೈವ್, ಗ್ರಾಫಿಕ್ ಕಾರ್ಡ್ ಪ್ರೊಜೆಕ್ಟರ್, ಇಂಕ್ಜೆಟ್ ಅಂಡ್ ಲೇಸರ್ ಪ್ರಿಂಟರ್ HP, ಎಪ್ಸಾನ್, ಕೆನಾನ್, ಬ್ರದರ್ಸ್ ಸೇರಿದಂತೆ ಇನ್ನಿತರೆ ಉತ್ಪನ್ನಗಳು. ಈ ಎಲ್ಲವನ್ನ ಒಂದೇ ಸೂರಿನಡಿ ಗ್ರಾಹಕರು ಪಡೆಯಬಹುದಾಗಿದೆ.
ಹೆಚ್ಚಿನ ಮಾಹಿತಿಗಾಗಿ G1 ಮತ್ತು G2 ಶಾರದಾ ಕಾಂಪ್ಲೆಕ್ಸ್ PDA ಇಂಜಿನಿಯರಿಂಗ್ ಕಾಲೇಜ್ ರಸ್ತೆ ಕಲಬುರಗಿ. ಸೆಲ್ ನಂಬರ್ 9448066586. Unicare Diagnostic Center, Quality Care Beyond Excellence. Unicare Diagnostic Center, opposite Kantoji Super Bazaar, Kupa Plot, Court Road, Kalburgi. Contact 8496 825555 08472 25 1555.